ನೌಕರ ಕ್ಷೇಮಾಭಿವೃದ್ಧಿ ಸಂಘ ನಮ್ಮ ಮನೋಹರವರ ನೇತೃತ್ವದಲ್ಲಿ ಪ್ರತಿ ವರ್ಷಕ್ಕೂ ಈ ವರ್ಷ ಕೂಡ ನಡೀತಾ ಇದೆ. ಮುಖ್ಯ ಅತಿಥಿಯಾಗಿ ನಮ್ಮ ದೇಶದ ಎಲ್ಲ ಅಧಿಕಾರಿ ವರ್ಗದವರು ಮತ್ತೆಲ್ಲ ಎಮ್ಮೆಯನ್ನು ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಇನ್ನಿತರ ಎಲ್ಲ ನೌಕರ ಬಂಧುಗಳು ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವ 14ನೇ ತಾರೀಕೆ ಆಯಿತು. ಅಂದರೆ ಎಲ್ಲರೂ ಒಂದೇ ದಿನ ಮಾಡೋಕ್ಕಾಗಲ್ಲ ಅಂತೇಳಿ ಸಮಯ ಸಿಕ್ಕಾಗ ಒಂದು ವಾರ 15 ದಿನ ಬಿಟ್ಟು ಮಾಡ್ಕೊಳ್ತಾರೆ. ಅಂಬೇಡ್ಕರ್ ಅವರು ಅತ್ಯಂತ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರನೆ, ಬಡತನದಲ್ಲಿ ಬಡತನ ಅಂಥ ಕುಟುಂಬದಿಂದ ಬಂದಂಥವರು ಅಸ್ಪೃಶ್ಯತೆ ಅನ್ನೋದು ಆ ಕಾಲದಲ್ಲಿ ಕಾಣ್ತಾ ಇತ್ತು. ಮತ್ತು ಮುಂದುವರೆದ ಜನಾಂಗ ಜೊತೆ ಬೇರೆಯವರಿಗೆ ಓದಲಿಕ್ಕೆ ಅವಕಾಶವೂ ಇದೆ ಆ ಸಂದರ್ಭದಲ್ಲಿ. ಮತ್ತು 1835ವರೆಗೂ ಕೂಡ ನಮ್ಮ ದೇಶದಲ್ಲಿ ಯಾರಿಗೂ ಆಸ್ತಿ ಇಟ್ಕೊಳ್ಳುವಂಥ ಸಾಧ್ಯತೆ ಇರಲಿಲ್ಲ. ಯಾರ ಆ ಕಾಲದಲ್ಲಿ ರಾಜ ಮಹಾರಾಜರುಗಳು 560 ಇಟ್ಟು ರಾಜ್ಯಗಳು ಆಗ್ತಾಯಿದ್ರು. ಬ್ರಿಟಿಷರು ಬಂದಲ್ಲಿ ಬಹುತೇಕ ಅವರೆಲ್ಲ ನಿವೃತ್ತ ಬಗ್ಗೆ ಎಲ್ಲ ಸಾಮಂತರಾಗಿ ಆಡ್ತಾಯಿದ್ರು. ಮತ್ತು ಯಾರಿಗೂ ಕೂಡ ಆಸ್ತಿ ಮೇಲೆ ಹಕ್ಕು ಇರಲಿಲ್ಲ. ಮತ್ತು ಸಮಾನತೆ ಅನ್ನೋದು ಇಲ್ಲವೇ ಇಲ್ಲ. ಮತ್ತು ವಿದ್ಯಾಭ್ಯಾಸದಲ್ಲೂ ಕೆಲವೇ ಒಂದು ವರ್ಗದ ಜನ ಮಾತ್ರ ಕಲಿಯುವಂಥ ಅವಕಾಶ ಇದ್ದಂಥ ವಾತಾವರಣ. ಅದು ಬಹುತೇಕ ಎಲ್ಲ ನಮ್ಮ ದೇಶ ಅಂತಲ್ಲ, ಪ್ರಪಂಚದ ಬಹುತೇಕ ಎಲ್ಲ ಕಡೆ ಕೂಡ ಯುರೋಪ್ ಅಲ್ಲೆಲ್ಲ ಸ್ವಲ್ಪ ಬೇಗ ಪ್ರಜಾಪ್ರಭುತ್ವ ಬಂತು. ಒಂದು 300 ವರ್ಷ ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 70 ವರ್ಷ ಆಯಿತು. ಯುರೋಪ್ನಲ್ಲೆಲ್ಲ ಕೂಡ ಸ್ವತಂತ್ರ ಇದರಲ್ಲಿ ಪ್ರಜಾಪ್ರಭುತ್ವ ಬರೋಕ್ಕೆ ಮುಂಚೆ ಅವರು ಇದೇ ರೀತಿ ರಾಜರು, ಪಾಳೆಗಾರರು, ಯಾರು ಶಕ್ತಿ ಇದ್ದು ಅವರೇ ಆಡಳಿತ ಮಾಡ್ತಾಯಿದ್ರು. ಅವ್ರು ಹೇಳಿದ್ದೆ ಕಾನೂನು. ಅವ್ರು ಯಾವ IPC ಇರಲಿಲ್ಲ, ನಾವು IPC ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಯಾವ ಕಾನೂನು ಇರಲಿಲ್ಲ. ರಾಜ ಏನಾಯಿತು ಅದೇ ನಡೀತಾ ಇತ್ತು. ಯಾರು ಬರಿಷ್ಠ ಏನು ಮಾಡ್ತಾಯಿತ್ತು ಅದೇ ನಡೀತಾ ಇತ್ತು. ಯಾರಿಗೆ ಟೆಕ್ನಾಲಜಿ ಕೂಡ ಶಿಕ್ಷಣ ಇರಲಿಲ್ಲ ಹಾಗೆಲ್ಲ. ಮತ್ತು ಈ ಆ ಥರದ ವಾತಾವರಣ ಇದ್ದು ಅದಾದಮೇಲೆ ನಮ್ಮ ದೇಶದಲ್ಲೂ ಕೂಡ ಊರಿಗೆ ಮನೆ ಪದ್ಧತಿ ಭಾಳ ವರ್ಷಗಳಾಗೇ ಇತ್ತು. ನಾವು ಚಿಕ್ಕವರಾಗಿದ್ದಾಗಲೂ ಕೂಡ ಊರಿಗೆ ಮನೆ ಪದ್ಧತಿ ಇತ್ತು. ಒಂದೇ ಕಡೆಗೆ ಜಮೀನು ಇರಲಿಲ್ಲ, ಮನೆಯೂ ಇರಲಿಲ್ಲ. ಮತ್ತು ಆ ಥರದ ಒಂದು ವಾತಾವರಣದಲ್ಲಿ ಬೆಳೆದಂಥವರು ಅಂಬೇಡ್ಕರ್ ಅವರು. ಮತ್ತು ಓದಿ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದು ಇಲ್ಲಿ ಸ್ವತಂತ್ರ ಚಳುವಳಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಸ್ವತಂತ್ರ ಚಳುವಳಿಯಲ್ಲಿ ಅವರು ಕೂಡ ಭಾಗವಹಿಸಿ ಸ್ವತಂತ್ರದ ಮೇಲೆ ಅವರಿಗೆ ಸಂವಿಧಾನ ರಚಿಸುವಂಥ ಅವಕಾಶ ಸಿಕ್ಕಾದಮೇಲೆ ಇದಕ್ಕೆ ಒಳಪಟ್ಟವರು. ಅದೇ ನಾವು SC ST ಜನಕ್ಕೆ ಸಹಾಯ ಮಾಡಲಿಲ್ಲ. ಎಲ್ಲ ವರ್ಗದ ಜನರು ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಅವರ ವಿದ್ಯಾಭ್ಯಾಸ, ಆಸ್ತಿ ಹಕ್ಕು ಮತ್ತು ದುರ್ಬಲರಾದವರು, ಹಿಂದುಳಿದವರು, ಆರ್ಥಿಕವಾಗಿ ದುರ್ಬಲರು ಮತ್ತು ಅವರ ಸಹಸ್ರಾರು ವರ್ಷದಿಂದ ಹಿಂದಕ್ಕೆ ಒಳಪಟ್ಟ SC ST ಜನಾಂಗಕ್ಕೆ 10% ರಿಸರ್ವೇಷನ್ ಕೂಡ ಅವರು ಕೊಟ್ಟರು. ಆ ಸಂದರ್ಭದಲ್ಲಿ ಭಾಳ ಜನ ಗೆಲ್ಲಿ ಮಾಡ್ತಾಯಿದ್ರು. SC ST ಜನಾಂಗಗಳನ್ನು ಓದೋದು ಮತ್ತು ಹಾಗೆ ಅಂತ ಒಂದು ಡೆಲ್ಲಿಗಳು ಮಾಡ್ತಾಯಿದ್ರು. ಯಾರು ಅನುಕೂಲಸ್ ಅವರು. ಆದರೂ ಕೂಡ ಈಗ 2014 ಆದಮೇಲೆ ಈ ದೇಶಕ್ಕೆ ಮತ್ತು ನಮ್ಮ ಸಂವಿಧಾನ ಬರುವಂಥ ಅವಕಾಶ ಸಿಕ್ಕಿದ್ರೆ ನಮ್ಮ ದೇಶಕ್ಕೆ ಒಳ್ಳೆಯ ಸಂವಿಧಾನ ಅದು ಪ್ರಪಂಚದಲ್ಲೇ ಅತ್ಯುತ್ತಮ ಸಂವಿಧಾನಗಳಲ್ಲಿ ಒಂದು ಅಂತ ಹೆಸರು ಕೂಡ ಕೊಡ್ತಿದೆ. ಅಂತ ಒಂದು ಸಂವಿಧಾನ ಅದರಲ್ಲಿ ಸಮಾನತೆ, ಜಾತ್ಯತೀಯತೆ ಎಲ್ಲ ಕೂಡ ಹೆಸರಿದೆ. 2014 ಆದಮೇಲೆ ಜನಕ್ಕೆ ಅಂಬೇಡ್ಕರ್ ಅವರು ಏನು ಸಮಾಜ ಮಾಡಿದ್ದಾರೆ ಅಂತ ಅವನು ಸೀಮಿತ ಆಗಿತ್ತು. ಕೆಲವೇ ವರ್ಷದಲ್ಲಿ ಒಂದೇ ವರ್ಗಕ್ಕೆ ಅವನ್ನ ಸೀಮಿತ ಮಾಡಿದ್ರು ಭಾಳ ವರ್ಷಗಳ ಕಾಲ. ಇವತ್ತು
ಎಲ್ಲ ವರ್ಗದ ಜನ ಕೂಡ ಅವ್ರನ್ನ ಇಷ್ಟಪಡುವಂಥ ಒಂದು ವಿಚಾರ ಈಗ ವಿಧಾನಗಳು ಕೂಡ ಗೊತ್ತಾಗಿದೆ. ಮತ್ತು ಅವರು ಬರೀ ಒಂದು ವರ್ಗಕ್ಕೆ ಸೇರಿದಾಗ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೆ ಒಳ್ಳೆಯದು ಮಾಡಬೇಕು ಅಂತ ಹೊರಟಂಥ ಒಬ್ಬ ಮಹಾನ್ ವ್ಯಕ್ತಿ. ನಮ್ಮ ಬಸವನವರು ಯಾವ ರೀತಿ ಜಾತ್ಯತೀತ ರಾಷ್ಟ್ರಕ್ಕೆ ಸಮಾನತೆ ಇರಬೇಕು ಅನ್ನೋದನ್ನು ಪ್ರತಿಪಾದನೆ ಮಾಡೋದು. ಅದೇ ರೀತಿ ಕ್ರಿಯಾವಳಿರ್ಬೋದು, ಈ ರೀತಿ ಬುದ್ಧ ಇರ್ಬೋದು, ಈ ರೀತಿ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು, ಸಮಾನತೆ ತರಬೇಕು, ಅಹಿಂಸೆ ಹೋಗಬೇಕು ಮತ್ತು ಎಲ್ಲರಿಗೂ ಹಕ್ಕು ಇರಬೇಕು ಅಂತ ಹೋರಾಟ ಮಾಡುವಂಥ ವ್ಯಕ್ತಿಗಳಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡಿದಾಗ ಈ ಸಮಾಜದಲ್ಲಿ ನಮ್ಮ ಇವರು ಅಂಬೇಡ್ಕರ್ ಅವರು ಅದೇ ಅಂತ ನಾವು ಸಂದರ್ಭದಲ್ಲಿ ಅವರು ಒಂದೇ ಸೀಮಿತಲ್ಲ, ಈ ದೇಶದ ಎಲ್ಲ ವರ್ಗಗಳು ಕೂಡ